ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗಿದ್ದು ನಮ್ಮ ಕುಕ್ಕಿಯಿಂದ. ಸೊ ಯಾಕೋ ತುಂಬ ಕೆಚ್ಕೊತಾ ಇದ್ದ ಏನು ಅಂತ ಅವನ್ನ ನೋಡಿಬಿಟ್ಟು ನಾನು ಹೋಗಿದ್ದು ಸ್ನಾನ ಮಾಡಿಕೊಂಡು ಬಂದೆ. ಸೊ ನಾನು ಬಂದೆ ಕಿಚನ್ಗೆ, ಬೇಗ ಬೇಗ ನಾಷ್ಟ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಏನಕ್ಕಂದರೆ ಇವತ್ತು ಡಾಕ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಇತ್ತು. ಏನಕ್ಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು, ನಮ್ಮ ಅತ್ತೆ ಮಾವ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ನಾಷ್ಟ ಎಲ್ಲ ರೆಡಿ ಮಾಡ್ಕೊಂಡು ನಾನು ಮಾಡಿಕೊಂಡೆ, ಪೂಜೆ ಮಾಡಿಕೊಂಡೆ. ಬೇಗ ನಾಷ್ಟ ಅಷ್ಟರಲ್ಲಿ ರೆಡಿ ಆಗಿತ್ತು. ಸೊ ಇಬ್ಬರು ಜೊತೆಯಲ್ಲಿ ನಾಷ್ಟ ಮಾಡಿಕೊಂಡು ಬೇಗ ಬೇಗ ರೆಡಿ ಆದ್ವಿ. ನಮ್ಮ ಅತ್ತೆ ಮಾವ ಮನೆ ಕಡೆ ಏನೋ ಟ್ರೆಡಿಷನ್ ಇತ್ತು ಅಂತ ಹೇಳಿಬಿಟ್ಟು ಬಟ್ಟೆ ಕೊಡೋ ಶಾಸ್ತ್ರ ಏನೋ, ಅದಕ್ಕೆ ರೆಡಿಯಾಗಿ ಇಲ್ಲಿಂದ ಹೊರಟಿದ್ದು ನಾವು ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ವಿ. ಇನ್ನೂ ಡಾಕ್ಟರ್ ಬಂದಿರಲಿಲ್ಲ, ಏನೋ ಡಿಲೇ ಆಗಿದೆ ಅಂತ ಹೇಳಿಬಿಟ್ಟು. ಸೊ ವೆಯ್ಟ್ ಮಾಡ್ತಾ ಫೈನಲಿ ಡಾಕ್ಟರ್ ಬಂದರು. ಸೊ ಬಂದ್ಬಿಟ್ಟು ಎಲ್ಲ ನಾರ್ಮಲ್ ಆಗಿದೆ. ಟಿ ಟಿ ಇಂಜೆಕ್ಷನ್ ತೊಗೊಂಡಿಲ್ಲ 3rd ಮಂತಲ್ಲಿ ಅಂತ ತೊಗೊಂಡು ನಾವು ಹೊರಟಿದ್ದು. ಮತ್ತು ಬ್ಯಾಂಕಿಗೆ, ನಮ್ಮ ಹಸ್ಬೆಂಡಿಗೇನೋ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬ್ಯಾಂಕಿಗೆ ಹೊರಟ್ವಿ. ಬ್ಯಾಂಕ್ದು ಕೆಲಸ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಂಡು ಮತ್ತು ರಿಟರ್ನ್ ಮನೆಗೆ ಹೋದ್ವಿ. ಸೊ ರೆಸ್ಟ್ ಮಾಡಿಕೊಂಡು ನಾನು ಮನೆಯಿಂದನೇನೋ ತೊಗೊಂಡು ಹೋಗೋಣ, ಟ್ರೈನಲ್ಲಿ ಹೆಲ್ದಿ ಇರಲ್ಲ ಅಂದ್ಬಿಟ್ಟು ಮನೆಯಿಂದನೇ ಕಟ್ ಫ್ರೂಟ್ಸ್ ತೊಗೊಂಡು ಹೋದೆ. ಮತ್ತು ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ ಹೊರಟ್ಬಿಟ್ಟು. ಸೊ ನಾವು ಫೈನಲಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ನಮ್ಮ ಟ್ರೈನ್ ಬರೋದಿನ್ನ ಟೈಮ್ ಇತ್ತು. ಸೊ ವೆಯ್ಟ್ ಮಾಡ್ತಾ ಫೈನಲಿ ನನ್ನ ಟ್ರೈನ್ ಬಂತು. ಇವ್ರು ನನಗೆ ಸೆಂಡ್ ಆಫ್ ಕೊಟ್ಬಿಟ್ಟು ಬಾಯ್ ಅಂತ ಹೇಳ್ತಾ. ಸೊ ಟ್ರೈನ್ ಇಲ್ಲಿ 2 minutes ಅಷ್ಟೇ ಸ್ಟಾಪ್ ಮಾಡೋದು. ಅಷ್ಟರಲ್ಲಿ ನಮ್ಮ ಮಾವ ಮತ್ತು ಬೇರೆ ಕಂಪಾರ್ಟ್ಮೆಂಟಲ್ಲಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಇವರು ನನಗೆ ಬಾಯ್ ಅಂತ ಹೇಳಿಬಿಟ್ಟು ಸೊ ನಾನು ಸೆಟ್ಲ್ ಆದೆ. ಮನೆಯಿಂದ ತಂದಿದ್ದು ಫ್ರೂಟ್ಸ್ನೆಲ್ಲ ತಿಂದ್ಕೊಂಡು ಇವಾಗ ತುಂಬಾ ಚಳಿ ಇತ್ತು. ಕೊಟ್ಟಿದ್ದು ಕಂಬಳಿ ಬೆಡ್ಶೀಟ್ನೆಲ್ಲ ಹೊಚ್ಕೊಂಡು ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಗುಡ್ ನೈಟ್, ಗುಡ್ ಮಾರ್ನಿಂಗ್. ನೈಟು ಮಲ್ಕೊಳ್ಳೋಕ್ಕಂತೂ ತುಂಬ ಹಿಂಸೆ ಆಯಿತು. ಸೊ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನೋಸ್ ಬೇರೆ ಬ್ಲಾಕ್ ಆಗಿಬಿಟ್ಟಿತ್ತು. ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಹೆಡ್ಡೇಕ್ ಎಲ್ಲ ಸ್ಟಾರ್ಟ್ ಆಯಿತು. ಸರಿ ಅಂತ ಅಂದ್ಬಿಟ್ಟು ನಿದ್ದೆ ಅಂತೂ ಇಲ್ಲ ನನಗೆ. ಸೊ ಅಟ್ಲೀಸ್ಟ್ ಈ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ಖುಷಿ ಪಟ್ಕೊಂಡು ಫೈನಲಿ ನಾವು ರೀಚ್ ಆದ್ವಿ ಬೆಳಗಾಂ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಸೊ ಇಲ್ಲಿಂದ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.